ಏನಪ್ಪ ಇದು ಗಾಡಿ ಹಿಂಗ್ ಓಡಿಸ್ತಿಯಲ್ಲ? ಕಾರು ಎಷ್ಟು ವರ್ಷದಿಂದ ಓಡಿಸ್ತಾ ಇದೆಯಾ ನೀನು? ಒಂದ್ ಸ್ವಲ್ಪ ಮಿಸ್ ಆಗಿದ್ರೆ ಇವತ್ತು ಚಟ್ನಿ ಆಗ್ಬಿಡ್ತಿದ್ನಲ್ಲ ನಾನು. ಸರ್ ನೀವೇನು ಎದುರ್ಕೊಂಬಿಡಿ ಸರ್, ನಾನು ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತೀನಿ. ಸ್ವಲ್ಪ ದೂರ ಇದ್ದ ಕಾಣಲ್ಲ, ಹತ್ರ ಬಂದಿದ ತಕ್ಷಣ ಗಾಡಿ ಅಂತ ಗೊತ್ತಾಗ್ಬಿಡುತ್ತೆ ಸರ್. ಏನಪ್ಪ ಹೇಳ್ತಾ ಇದ್ಯಾ? ನಾನು ನಮ್ಮ ಅತ್ತೆ ಮನೆಗೆ ಹೋಯ್ತೀನಾ, ನಾನು ಹೆಂಡತಿ ನೋಡ್ತೀನಾ, ಕಣ್ಣು ನಿನಗೆ ನೆಟ್ಟು ಕಾಣ್ತಾವ? ನೋಡಿ ಸರ್, ಕಣ್ಣು ಎಷ್ಟು ಚೆನ್ನಾಗಿ ಕಾಣ್ತವೆ ಅಂತ. ಸೂಪರ್ ಆಗಿ ಕಾಣುತ್ತೆ ಸರ್ ಕಣ್ಣು. ಅಯ್ಯಯ್ಯೋ, 4,000 ತಗೊಳ್ತವ, 2,000 ತಗತೀನಿ ಅಂದಾಗೆ ನಾನು ಯೋಚನೆ ಮಾಡ್ಬೇಕಾಗಿತ್ತು. ಇವನ್ಗೆ ಅರ್ಧ ಕಣ್ಣು ಕಾಣಲ್ಲ ಅಂತ. ಯಪ್ಪ ದೇವ್ರೆ, ನನ್ನ ಹೆಂಡ್ತಿನ ನಮ್ಮ ಅತ್ತೆ ನೋಡ್ತೀನೋ ಇಲ್ವೋ? ಏನಪ್ಪ ಮುಂಚೆನೆ ಹೇಳ್ಬೇಕಾಗಿತ್ತು ತಾನೆ, ನನ್ನ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಂತ. ನಾನು ಬೇರೆ ಕಾರ್ನ ಬುಕ್ ಮಾಡ್ಕೊಂಡ್ ಬರ್ತಿದ್ದೆ ತಾನೆ. ಯಾರ್ ಬೇಜಾರು ಮಾಡ್ಕೋಬೇಡಿ, ನಮ್ಮ ಅಪ್ಪ ಕುಡ್ದು ಸತ್ತೋದ. ನಮ್ಮ ಅಮ್ಮನಿಗೆ ಸರಿಯಾಗಿ ಕಣ್ಣು ಕಾಣಲ್ಲ. ನನ್ನ ತಂಗಿ ಒಬ್ಳು ಸರ್, ಅವಳಿಗೊಂದು ಕಾಲು ಒಂದು ಕೈ ಇಲ್ಲ ಸರ್. ನನ್ನ ತಮ್ಮ ಒಬ್ಬ ಅವನೇ ಸರ್, ಅವನಿಗೆ ಮಾತೇ ಬರಲ್ಲ ಕಣ್ ಸರ್. ಈ ಫ್ಯಾಮಿಲಿನೆಲ್ಲ ನಾನೇ ನೋಡ್ಕೋಬೇಕು. ಅದರಲ್ಲೂ ನನಗೊಂಚೂರು ಸರ್, ಜಾಸ್ತಿನೂ ಅಲ್ಲ, ಚೂರು ಕಣ್ಣು ಕಾಣಲ್ಲ. ಬೇಜಾರು ಮಾಡ್ಕೊಬಿಡಿ ಸರ್. ಸ್ವಲ್ಪ ಮುಂದ್ಗಡೆ ಯಾವುದನ್ನ ಗಾಡಿ ಬರ್ತಾ ಇದ್ರೆ ಆ ಲೆಫ್ಟು ರೈಟು ಇದನ್ನೆಲ್ಲ ಹೇಳಿ ಸರ್. ಸುಮ್ಮನೆ ತಾನೇ ಕೂತಿದ್ದೀರಾ? ಮುಗೀತು ಕಣಯ್ಯ, ನನ್ನ ಕತೆ ಮುಗೀತು. ನಮ್ಮ ಅತ್ತೆ ಮನೆಗೆ ನನ್ನ ಡೆಡ್ ಬಾಡಿನೇ ಹೋಗೋದು. ಅಯ್ಯೋ, ನನ್ನ ಹೆಂಡತಿನ ಒಂದ್ಸಲಿ ನೋಡ್ಕೊಂಡು ಬಾಯಿ ತುಂಬ ಮಾತಾಡ್ಕೊಂಡು ಒಂದೇ ಒಂದು ಕಿಸ್ ಕೊಟ್ಬಿಡೋಣ ಅಂತ ಇಷ್ಟು ಫಾಸ್ಟಾಗಿ ಗಾಡಿ ಓಡಿಸು ಅಂತ ಅಂದೆ. ನೀನು ಫಾಸ್ಟಾಗೆ ಮೇಲೆ ಕರ್ಕೊಂಡು ಹೋಗಂಗಿದ್ಯಾ? ಅಲ್ಲಿ ದೂರದಲ್ಲಿ ಯಾರೋ ಒಂದು ಸೈಕಲ್ಲು ಓಡಿಸ್ಕೊ ಬರ್ತಾವ್ರೆ ಸರ್. ನೋಡಿ ಅವರು ಲೆಫ್ಟ್ಗೆ ಹೋಯ್ತಾರೋ ರೈಟ್ಗೆ ಹೋಯ್ತಾರೋ. ಅಯ್ಯೋ, ನೀನು ಬಾಯಿ ಮಣ್ಣಾಕ ಲೇ ಕುಂಡನ್ ಮಗನೆ, ಅದು ಸೈಕಲ್ ಅಲ್ಲ ಕಣೋ, ಗ್ಯಾಸ್ ಲಾರಿ. ಅದಕ್ಕೇನ ನೀನು ಡಿಶು ಮಾಡ್ತಾ ಹೊಡೆದ್ಬಿಟ್ರೆ ಬೂದಿ ಆಗೋಯ್ತೀನಿ ಕಣೋ. ನನ್ನ ಹೆಂಡತಿಗೆ ಮುಖ ಕೈ ಕಾಲು ಏನು ಸಿಗಲ್ಲ ಕಣೋ, ಬರೀ ಬೂದಿ ಎತ್ಕಣೋ ಕೊಡ್ಬೇಕಾಯ್ತದ ನೀನು. ಅಯ್ಯೋ ಕುಳ್ಳನ್ ಮಗನೆ, ಲೆಫ್ಟ್ ತಗೋ, ಲೆಫ್ಟು. ರೈಟಲ್ಲಿ ಹೋಗ್ಬಿಡೋ, ರೈಟಲ್ಲಿ ಹೋದ್ರೆ ಆ ಗ್ಯಾಸ್ ಗಾಡಿ ಬಂದು ಗುದ್ದು ಬಿಡ್ತಾ ಇದೆ ಕಣೋ. ಲೇ ಲೆಫ್ಟ್ ತಗೋ. ಅಯ್ಯೋ, ಲೆಫ್ಟ್ ತಗೊಂಡ್ರೆ ಯಾಕೋ ರೈಟ್ ತಗೋತಾ ಇದ್ಯಾ? ಲೇ ಗ್ಯಾಸ್ ಗಾಡಿ ಬಂದ್ಬಿಡ್ತಾ ಇದೆ ಕಣೋ, ಲೆಫ್ಟ್ ತಗೊಳ್ಳೋ. ಸಾರ್, ಲೆಫ್ಟು ಅಂದ್ರೆ ಬಲ್ಗಡೆ ಅಲ್ವಾ ಸಾರ್? ಅಯ್ಯೋ, ಗಣೇಶ, ಸುಬ್ರಹ್ಮಣ್ಯ, ಪಾರ್ವತಿ, ಶಿವ, ನಾರಾಯಣ, ವೆಂಕಿ, ಇವತ್ತು ಮಾತ್ರ ನನ್ನನ್ನ ನಿಮ್ಮ ಹತ್ರ ಕರ್ಕಬೇಡ. ಲೆಫ್ಟು ರೈಟುನೂ ಗೊತ್ತಿಲ್ಲ ಇವನ್ಗೆ. ಯಪ್ಪ, ಹೆಂಗ್ ಕರ್ಕೊಂಡೋಗಿ ನಮ್ಮ ಅತ್ತೆ ಮನೆ ಬಾಕ್ಲಿಗೆ ಸೇರಿಸ್ತಾನೋ ಇಲ್ಲ ವೈಕುಂಠದ ಬಾಕ್ಲಿಗೆ ಸೇರಿಸ್ತಾನೋ ಗೊತ್ತಾಯ್ತಲ್ಲ. ಲೇ ಲೆಫ್ಟು ತಗೊಳ್ಳೋ, ಲೆಫ್ಟು. ಒಳಗಡೆ ತಗೊಂಡ್ರೆ ಅಂತ ಪಿಪಿ ಊದ್ಬಿಡ್ತಾರೆ ಕಣೋ. ಬೇಡ ಕಣೋ, ಎಡಗಡೆ ತಗೊಳ್ಳೋ. ಆ ಕಡೆನೆ ಕಣೋ ನಮ್ಮ ಅತ್ತೆ ಮನೇಲಿ ಇರೋದು. ಎಡಗಡೆ ತಗೊಂಡು ಅಲ್ಲೇ ನಿಲ್ಸ್ಬಿಡೋ. ಸಾರ್, ನಿಮ್ಮ ಅತ್ತೆ ಮನೆ ಬಂತ? ಇಷ್ಟು ಬೇಗ ಬಂದ್ಬಿಟ್ಟೈತಲ್ಲ ಸಾರ್. ಇನ್ನೂ ಒಂದು ಅರ್ಧ ಗಂಟೆ 1 ಅವರ್ ಐತೆ ಅನ್ಕಂಡೆ ನಾನು. ಹಾಳಾದವನು ಇವನ್ ಗಾಡಿಲಿ ಅರ್ಧ ಗಂಟೆ ಕುತ್ಕೊಂಡಿದ್ರೆ ನಾನು ಚಟ್ಟ ಕಟ್ಟೋದು ಗ್ಯಾರಂಟಿ. ಅಲ್ಲಿವರೆಗೂ ಇವನು ಗಾಡಿ ನಿಲ್ಸಲ್ಲ ಅನ್ಸುತ್ತೆ. ಲೇ ಸೈಡಿಗೆ ಹಾಕೋ ಗಾಡಿನ. ಅಮ್ಮ ಹೋಗಮ್ಮ, ನೀನ್ ಅಳಿಯನ್ ನೋಡಿ 3 ವರ್ಷ ಆಯ್ತು. ಒಂದು ಆರತಿ ತಟ್ಟೆ ಎತ್ಕೊಂಬ ಹೋಗು, ಆರತಿ ಮಾಡ್ಬಿಟ್ಟು ಒಳಗಡೆ ಕರ್ಕೊಳ್ಳೋಣ. ಅರೆ ಕಾಳಿಕೆ ಅಜ್ಜಿ, ನಮ್ದಕ್ಕೆ ಏನು ಹರ್ತಾಗೆ ಹಾಯ್ತಾ ಇಲ್ಲ. ಅವ್ರೇನು ಹೊಸದಾಗಿ ಮದ್ವೆ ಆಗವ್ರ, ಆಷಾಢಕ್ಕೆ ಬಂದವ್ರ. ಅವ್ರಿಗೆ ಹಾರ್ತಿಗೆ ಮಾಡಿ ಹೂನಾರಾಗೆ ಹಾಕಿ ಕಸ್ಕೊಳಕ್ಕೆ 3 ವರ್ಷಕ್ಕೆ ಆಗಿದೆ ಮದ್ವೆ ಆಗಿ. ಹಳೆ ಅವರು. ಅಮ್ಮನ್ಗೆ ಹೇಳ್ಬೇಡ, ನಾನೇ ಆರತಿ ತಟ್ಟೆನ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಅರೆ ಗೌರಿಕೆ ಬೇಟಿ, ನೀವು ಏನು ಇವಾಗ ಗಂಡು ನೋಡಕ ಬರ್ತಾ ಇದಾರೆ? ಮದ್ವೆ ಆಗಿ 3 ವರ್ಷ ಆಯ್ತು, ಆದ್ರೂ ಇವಾಗ ಮುಖದಲ್ಲಿ ನಾಚಿಕೆ ನೋಡು. ಗಂಡ ಬರ್ತಾರೆ ಅಂದ್ರೆ ಎಷ್ಟು ಖುಷಿಯಾಗಿ ಇದ್ದೀರಾ ಅಲ್ವಾ? ಅಕ್ಕ, ಏನ್ ಮಾತಾಡ್ತೀರಾ ನೀವು? ಹಾಯ್ ಗೌರಿ, ಹವರ್ ಯು? ಹಾಯ್ ಮಚಾ, ಹವರ್ ಯು? ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮಚ್ಚ, ನೀನ್ ಹೆಂಗಿದ್ಯಾ? ಸೂಪರ್. ಹಾಯ್ ಹತೆ, ಹವರ್ ಯು? ಅವರ್ ಇವನ ಇವನೇನ್ ಗಂಟು ಮುಟ್ಟೆ ಸಮೇತ ಬಂದವನೇ. 100 ಗ್ರಾಮ್ ಚಿನ್ನ ಕೊಡೋವರೆಗೂ ಇವನು ಜಾಗ ಖಾಲಿ ಮಾಡಲ್ಲ ಅನ್ಸ್ತದೆ. ಆಮ ಗೌರಿ, ರಮೇಶನ್ಗೆ ಆರ್ತಿ ತೆಗಿ. ಅರೇ ಅಕ್ಕ, ಒಂದು ಹಾಡಿಗೆ ಹೇಳಿ. ನಿಮ್ದು ಹಳಿಮಯ್ಯ ಏನು ಚೆನ್ನಾಗಿ ಕಾಣ್ತಾವ್ರೆ ನೋಡಿ, ಸೂಪರ್ ಆಗಿ ಕಾಣ್ತಾವ್ರೆ. ಹಾಡಿಗೆ ಹೇಳಿ, ಒಂದು ಹಾಡಿಗೆ. ಅಲ್ಲ ಕಣೆ ಬಾನು, ಅವನ್ಗೇನ್ ಮದ್ವೆ ಆಯ್ತಾಯ್ತಾ, ಮುಂಜಿ ಆಯ್ತಾಯ್ತಾ, ಇಲ್ಲ ದೊಡ್ಡವನಾಗವನ ಹಾಡೇಳಕ್ಕೆ? ಗೌರಿ, ಹಂಗೆ ಮೂತಿಗೆ ಇಕ್ಬಿಡೆ ಅವನ್ಗೆ. ದೂರದಿಂದ ಆರತಿ ಮಾಡಿ ತಗೊಂಡೋಗಲ್ಲಿ ಸುರ್ದ್ಬಿಟ್ ಬಾ. ಏನಿಲ್ಲೇ ಬೆಳಗಿಂದ ಸಾಯಂಕಾಲ ಗಂಟೆ ಆರತಿನೇ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಾಳು ಇವಳು. ಇವನೇನು ನಮ್ಮೂರ್ ಮಂಡ್ಯ ಜಾತ್ರೆಯಲ್ಲಿ ಮರಿ ಕಡಿಯಂಗವನೇ. ನಾವು ಬರೋ ವರ್ಷದಿಂದ ಇವನೇ ಕರ್ಕೊಂಡೋಗಿ ಮರಿ ಕಡಿಯಕ್ ಬಿಡ್ಬೇಕು. ಅಮ್ಮು, ನಿಮ್ಮ ನೋಡಿ ತುಂಬಾ ದಿವಸ ಆಗೋಯ್ತು. ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈ ಹೂನಾರ ಹಾಕೊಂಡು ಹಣೆಗೆ ಬೊಟ್ಟಿಟ್ಕೊಂಡು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಂದೇ ಅರ್ಥ ದೃಷ್ಟಿ ಆಗ್ಬಿಡುತ್ತೆ. ಥ್ಯಾಂಕ್ ಯು ಗಂಗು. ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ. ಯಾವಾಗ ನಿನ್ನ ನೋಡ್ತೀನೋ ಅಂತ ಅನ್ಕೊಂಡಿದ್ದೆ. ನೀನು ಫೋನ್ ಮಾಡ್ದಲ್ಲ,
ಅದೇ ಆ ವಿಷಯ ಹೇಳ್ದಲ್ಲ, ಅದಕ್ಕೆ ಲಗೇಜ್ ಸಮೇತ ಬಂದ್ಬಿಟ್ಟೆ. ಹಮಿಕಿ ಜಾನ್, ಇದೇನು ಕರಡಿಗೆ ತಲೆಗೆ ಬಂದ್ಬಿಟ್ಟೈತೆ. ಒಂದು ಹಳೆಯಾಗೆ ತಗೊಂಡ್ರೆ ತಮಗೆ ಫ್ರೀ ಇರ್ಬೇಕು. ಅಜ್ಜಿ ನೋಡಿ, ಇವ್ರದ್ದು ತಮ್ಮ ಇರ್ಬೇಕು ಇವರು. ಕಾಳಿಕೆ ಅಜ್ಜಿ, ನೀವು ಯಾಕೆ ನಮ್ಮನ್ನ ಹಿಂಗೆ ನೋಡ್ತೀರಾ? ಅವ್ರದ್ದು ತಮಗೆ ಬಂದಿದ್ದಾರೆ, ಅವ್ರಿಗೂ ಹಾರ್ತಿಗೆ ತಗ್ದಿ ಒಂದು ಹಾರಾಗೆ ಹಾಕಿ. ಸಾರ್, ಗಾಡಿ ಬಾಡಿಗೆ ಕೊಟ್ಟಿಲ್ಲ, ಇಲ್ಲೇ ನಿಂತಿರು, ಆಮೇಲೆ ನಾನು ಬಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಎಷ್ಟೊತ್ತಂತ ನೋಡೋದು ಸರ್, ಕತ್ಲೆ ಆಗ್ಬಿಟ್ರೆ ಒಂಚೂರು ಕಣ್ಣು ಕಾಣಲ್ಲ ಸರ್. ಅದಕ್ಕೆ ಬೇಗ ಕೊಟ್ರೆ ಬೆಳಕಿದ್ದಂಗೆ ಮನೆಗೆ ಸೇರ್ಕತೀನಿ ಸರ್. ಕಾಳಿಕೆ ಅಜ್ಜಿ, ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾಗದೇ ಇಲ್ಲ ನೋಡಿ. ಇವರು ಕಾರ್ಗೆ ಓಡಿಸೋರು. ಇಷ್ಟೊತ್ತು ಅಂತ ಇಲ್ಲೇ ನಿಂತಿರ್ತೀರ, ಬನ್ನಿ, ದೃಷ್ಟಿ ಆಗ್ಬಿಡುತ್ತೆ. ಊರ್ ಜನ ಎಲ್ಲ ಬಂದ್ಬಿಟ್ರೆ ನಿಮ್ಮ ನೋಡಿ ದೃಷ್ಟಿ ಹಾಕ್ಬಿಡ್ತಾರೆ. ಒಳಗಡೆ ಬನ್ನಿ. ಬನ್ನಿ ಮಚ್ಚ, ಒಳಗಡೆ ಬನ್ನಿ. ಹೋಗಿ ಹೋಗಿ, ಯಾವ್ದಾದ್ರು ಬಕ್ರಾದು ನೋಡ್ಬಿಟ್ರೆ ಆಮೇಲೆ ಕಡಿಯಕ್ಕೆ ಬಂದವ್ರೆ ಅಂತ ಊರಲ್ಲಿರೋ ಬಕ್ರ ಎಲ್ಲ ಓಡಿಗೆ ಹೋಗ್ಬಿಡ್ತವೆ. ಮನೆಗೆ ಹೋಗಿ ಬೇಗ. ಗೌರಿ, ಮನ್ಸಲ್ಲೇ ಡುಯೆಟ್ ಆಡಿ ಸಾಕು. ನಿನ್ ಗಂಡನ್ ಲಗೇಜ್ ನೋಡಿದ್ರೆ ನಾಳೆಗೆ ಹೋಗಲ್ಲ ಅನ್ಸ್ತದೆ. ಹೋಗು, ಇಲ್ಲೇ ಜಾಂಡ ಊರ್ತಾನಲ್ಲ, ಡೈಲಿ ನೋಡ್ಕೊಳ್ಳಿವಂತೆ. ಅತ್ತೆ ಅತ್ತೆ, ನಮ್ಮತ್ತೆ ನಿನ್ನಳಿಯ ಬಂದವ್ ನೋಡತ್ತೆ. ಅದೇ ಸೂಪರ್ ಆಗಿದ್ದೀನಾ? ರಾತ್ರಿಗೆ ಹೊರಗಡೆ ಬರ್ಬೇಡಿ. ಮಕ್ಳು ನಿಮ್ಮನ್ನ ನೋಡಿದ್ರೆ ಗೊಗಯ ಅಂತ ಜ್ವರಗೆ ಬಂದ್ಬಿಟ್ಟು ಬೇದಿಗೆ ಹಾಕ್ಬಿಡುತ್ತೆ. ಏನು ಬೇಜಾರ್ ಮಾಡ್ಕೋಬೇಡಿ. ನಮ್ಮನೆಯಿಂದ ನಿಮ್ಮ ಮನೆಗೆ ಬರಕ್ಕೆ 4,000 ರೂಪಾಯಿ ಕೇಳಿದ್ರು. ನಾನು ನೋಡ್ರಿ ಬುದ್ಧಿವಂತ, ಎಷ್ಟು ಬುದ್ಧಿವಂತ. 2,000 ರೂಪಾಯಿಗೆ ಒಪ್ಪಿಸ್ಕೊಂಡು ಡ್ರೈವರ್ ಕರ್ಕೊಂಡ್ ಬಂದಿದ್ದೀನಿ. 2,000 ರೂಪಾಯಿ ಕೊಟ್ಬಿಡಿಯತ್ತೆ. ಸಾರ್, ಸೂರ್ಯ ಮುಳುಗ್ತಾವ್ನೆ ಸಾರ್, ಬೇಗ ಕೊಡಿ ಸಾರ್ ದುಡ್ಡು. ಸೂರ್ಯ ಮುಳುಗೋದ್ಕೋ ನಿನಗೆ ದುಡ್ಡು ಕೊಡೋದ್ಕೋ ಏನೋ ಒಂದಕ್ಕೊಂದು ಸಂಬಂಧ ಇಲ್ದಿರ ಮಾತಾಡ್ತಿಯಲ್ಲ. ಅದೇ ಅರ್ಧ ಗಂಟೆ ಹಿಂದೆ ಇವ್ನು ಗಾಡಿ ಕೂತಿದ್ದೆ, ಇವಾಗ ಅದನ್ನ ನೆನ್ಸ್ಕೊಂಡ್ರೆ ಭಯ ಆಯ್ತದೆ. ದಯವಿಟ್ಟು 2,000 ರೂಪಾಯಿ ಕೊಟ್ಟು ಕಳಿಸ್ಬಿಡ್ರಿ ಅತ್ತೆ. ಕಾಲ್ ಇಡದೆ ತಡ 2,000 ರೂಪಾಯಿ ಟ್ಯಾಕ್ಸ್ ಹಾಕೋನೆ. ಕಾಗೆ ಬಂದು ನನ್ನ ತಲೆ ಮೇಲೆ ಕುತ್ಕತ್ತು. ಇನ್ನು ಏನೇನ್ ಕಾಯ್ದೈತೋ ನನ್ಗೆ. ಕೊಡಿ ಮೇಡಮ್, ಕೊಡಿ. ಅಯ್ಯೋ ಕಡಿ ತಲೆಯವನೇ, ಈ ಕಡೆ ದುಡ್ಡು ಕೊಡ್ತಾ ಇದೀನಿ, ಆ ಕಡೆ ಯಾರ ಹತ್ರ ಇಸ್ಕೊತಾ ಇದ್ಯಾ? ಸಾರಿ ಮೇಡಮ್, ಸಂಜೆ ಆಯ್ತಾ ಇದ್ದಂಗೆ ನಂಗೆ ಒಂಚೂರು ಕಣ್ಣು ಕಾಣಿಸಲ್ಲ ಅಷ್ಟೇ. ಚೂರಲ್ಲ, ಪೂರ್ತಿನೇ ಕಾಣಿಸಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ನನ್ನ ಅಳಿಯ ಬಂದು ಆ ಕರಡಿ ತಲೆಯವನಿಗೆ 2,000 ರೂಪಾಯಿ ಕೊಡಿಸ್ಬಿಟ್ಟ. ಪರವಾಗಿಲ್ಲ, ನನ್ನಲ್ಲಿ ಅಳಿಯನ ಹತ್ರ 2,000 ರೂಪಾಯಿ ಹೇಗೆ ವಸೂಲಿ ಮಾಡಬೇಕು ಅಂತ ನನಗೆ ಗೊತ್ತು. ನನ್ನ ಅಳಿಯ ಲಗೇಜ್ ಸಮೇತ ಇಲ್ಲಿಗೆ ಬಂದವ್ರೆ. ಚಿನ್ನ ಕೊಡೋವರೆಗೂ 100 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಮದುವೆಲಿ ಮಾತಾಡಿದ್ನಲ್ಲ, ಅದನ್ನು ಕೊಡೋವರೆಗೂ ಹೋಗ್ತಾರಾ ಹೋಗಲ್ವಾ, ಏನು ಮಾಡ್ತಾರೆ ಅಂತ ಸ್ಟೋರಿ ಮುಂದೆ ತುಂಬಾ ಚೆನ್ನಾಗಿದೆ. ಯಾರು ಕೂಡ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸ್ಟೋರಿ ಹೇಗೆ ಬರ್ತಾ ಇದೆ ಅಂತ ಹೇಳಿ. ಚೇಂಜಸ್ ಮಾಡ್ಕೋಬೇಕಾ ಇಲ್ಲ ಬೇರೆ ರೀತಿ ಕಾಮಿಡಿ ಮಾಡಬೇಕಾ, ಯಾವ ರೀತಿ ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ದಯವಿಟ್ಟು ನಾನು ಅದೇ ರೀತಿ ಸ್ಟೋರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಒಂದು ಲೈಕ್ ಮಾಡಿ. ಬರಲ್ಲ ಸ್ನೇಹಿತರೆ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.